ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನರ ಸಾವಿಗೆ ಕೆಎಸ್ಸಿಗೆ ಕಾರಣ. ಪೊಲೀಸರ ಮಾತು ಕೇಳದೆ ತಮ್ಮದೇ ನಿರ್ಧಾರದಿಂದ ಮಹಾ ದುರಂತ ಸಂಭವಿಸಿದೆ. ಮೈದಾನಕ್ಕೆ ಮೊದಲು ಬಂದವರಿಗೆ ಆದ್ಯತೆ ಅಂತ ಕೆಎಸ್ಸಿಗೆ ಹೇಳುತ್ತೆ. ಆದರೆ 1 ಗಂಟೆಗೆ ಮೈದಾನದ ಬಳಿ ಬಂದ್ ಮಾಡ್ತಾರೆ. ಅಭಿಮಾನಿಗಳನ್ನ ಒಳಗೆ ಬಿಡ್ಲೇ ಇಲ್ಲ. ಸಂಜೆ 4 ಗಂಟೆವರೆಗೂ ಅಭಿಮಾನಿಗಳನ್ನ ಒಳಗೆ ಬಿಡ್ಲೇ ಇಲ್ಲ ಕೆಎಸ್ಸಿಗೆ. ಲಕ್ಷಾಂತರ ಜನ ಮೈದಾನದ ಮುಂದೆ ಜಮಾಯಿಸಿದಾಗ ಗೇಟ್ ಓಪನ್ ಮಾಡಿಬಿಡ್ತಾರೆ. ಸಂಜೆ 4 ಗಂಟೆಗೆ ಸ್ಟೇಡಿಯಂ ಗೇಟ್ ಓಪನ್ ಮಾಡ್ತಾರೆ. ಈ ವೇಳೆ ಒಂದೇ ಬಾರಿಗೆ ಗೇಟ್ ಕಡೆ ನುಗ್ಗಿ ಬರ್ತಾರೆ ಜನರು. ಈ ವೇಳೆ ಬ್ಯಾರಿಕೇಡ್ ಬಿದ್ದು ನುಗ್ಗಲು ಉಂಟಾಗುತ್ತೆ. ಇನ್ನೊಂದು ಗೇಟ್ ಬಳಿ ಮ್ಯಾನ್ ಹೋಲ್ ಸ್ಲ್ಯಾಬ್ ಕಟ್ಟಾಗುತ್ತೆ. ಸ್ಲ್ಯಾಬ್ ಕಟ್ಟಾಗಿ ಒಮ್ಮೆಲೆ ಕೆಳಗೆ ಬಿದ್ದುಬಿಡ್ತಾರೆ ಅಭಿಮಾನಿಗಳು. ಈ ವೇಳೆ ಕೂಡ ನುಗ್ಗಲು ಉಂಟಾಗಿ ಕಾಲು ತುಳಿತ ಸಂಭವಿಸುತ್ತೆ. ಸಂಜೆ 4 ಗಂಟೆಗೆ ಸ್ಟೇಡಿಯಂ ಗೇಟ್ ಓಪನ್ ಮಾಡಿದೆಯಲ್ಲ, ಈ ವಿಚಾರ ಒಮ್ಮೆಲೆ ಎಲ್ಲರೂ ನುಗ್ಗೋ ಹಾಗೆ ಮಾಡಿಬಿಡುತ್ತೆ. ಭಾರಿ ಅವಾಂತರ ಸೃಷ್ಟಿಯಾಗತ್ತೆ. ನೋಡಿ, ಪೊಲೀಸ್ ಇಲಾಖೆ ಮೊದಲೇ ಮುಂಚಿತವಾಗಿ ಹೇಳುತ್ತೆ, ಬೇಡ ಇದು ತುಂಬಾ ರಿಸ್ಕಿ ಅಂತ ಅನಿಸುತ್ತೆ, ಇದು ರಿಸ್ಕಿ ಜಾಬ್, ಭದ್ರತೆಯ ವ್ಯವಸ್ಥೆಯನ್ನು ನೋಡಬೇಕಾಗತ್ತೆ, ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈತ ವಿಧಾನಸೌಧಕ್ಕೆ ಸಿದ್ಧತೆ ಮಾಡ್ಕೋಬೇಕು, ಭದ್ರತೆ ಕೊಡಬೇಕು, ಆತ ಏರ್ಪೋರ್ಟ್ನಿಂದ ಪ್ಲೇಯರ್ಸನ್ನು ಕರ್ಕೊಬರಬೇಕು, ಅದಕ್ಕೆ ಭದ್ರತೆ ಸಿದ್ಧತೆ ಮಾಡಬೇಕು. ಈತ ಹೋಟೆಲ್ನಲ್ಲಿ ಅವ್ರು ಸ್ಟೇ ಆಗ್ತಾರೆ, ಅಲ್ಲೂ ಕೂಡ ನಾವು ಸೆಕ್ಯೂರಿಟಿಯನ್ನು ಕೊಡಬೇಕಾಗತ್ತೆ. ಸೊ ಸ್ಟೇಡಿಯಮ್ಮು ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳಿಗೆ ಎದುರಾಗತ್ತೆ. ಎಷ್ಟೇ ಹೇಳಿದ್ರೂ ಕೂಡ ಯಾರ ಮಾತನ್ನು ಯಾರು ಕೇಳೋದಕ್ಕೂ ರೆಡಿ ಇರಲಿಲ್ಲ. ಅವರವ್ರದ್ದೇ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ. ಇದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ. ಕೆಎಸ್ಸಿಎ ತೆಗೆದುಕೊಂಡ ಒಂದಷ್ಟು ಎಡವಟ್ಟಿನ ನಿರ್ಧಾರಗಳು ಇವತ್ತು ಅಮಾಯಕ ಜೀವಗಳು ಬಲಿಯಾಗೋ ಹಾಗೆ ಮಾಡಿದೆ. 4 ಗಂಟೆವರೆಗೂ ಅಭಿಮಾನಿಗಳು ಹೇಗೆ ಒಳಗಡೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ರು. ಸ್ಟೇಡಿಯಂ ಒಳಗಡೆ 4 ಗಂಟೆಗೆ ಫ್ರೀ ಅಂತನೋ ಟಿಕೆಟು ಅಂತನೋ ಏನು ಅಂತನೋ ಅನೌನ್ಸ್ ಮಾಡದೇ ಇದ್ದಾಗ ಒಮ್ಮೆಲೆ ನುಗ್ಗಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಬಾಗಿಲು ತೆಗೆದುಕೊಂಡು ಕಾಂಪೌಂಡ್ ಹಾರಿಕೊಂಡು ಒಬ್ಬರ ಮೇಲೆ ಒಬ್ಬರು ಬಿದ್ನೋ ಅಂತ ನುಗ್ಗೋಕ್ಕೆ ಶುರು ಮಾಡ್ತಾರೆ. ಆಗ ಕೆಳಗೆ ಬಿದ್ದವರು, ಕೆಳಗೆ ಮಣ್ಣಿನಲ್ಲಿ ಬಿದ್ದು ಒದ್ದಾಡ್ತಿದ್ದವರು ಉಸಿರುಗಟ್ಟಿ ಸಾವನ್ನಪ್ತಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಪ್ರಾಪರ್ ಆಗಿ ಈ ಕಾರ್ಯಕ್ರಮವನ್ನು ಅರೇಂಜ್ ಮಾಡದೇ ಇದ್ದಿದ್ದು ಮತ್ತು ಇಲ್ಲಿಯ ಅಭಿಮಾನಿಗಳು ತಮ್ಮ ತಾಳ್ಮೆಯನ್ನು ಕಳ್ಕೊಂಡಿದ್ದು ಎಲ್ಲವೂ ಕೂಡ ಪ್ರಮುಖ ಕಾರಣ.